ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು ಪೆರಿ ಪೆರಿ ಮಸಾಲಾ ಪೌಡರ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಮಸಾಲಾ ಪೌಡರ್ ರೆಡಿ ಇದ್ದರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಯಾಕೆಂದರೆ ಎಲ್ಲ ಥರ ಸ್ನ್ಯಾಕ್ಸ್ಗಳಿಗೂ ಇದನ್ನು ಹಾಕಿದ್ರೆ ಟೇಸ್ಟು ಚೆನ್ನಾಗಾಗುತ್ತೆ. ತುಂಬ ಈಸಿ ಮಾಡೋದು ಕೂಡ. ಇದನ್ನು ಯಾವುದಕ್ಕೆಲ್ಲ ಹಾಕ್ತೀವಿ ಅಂದರೆ ಲೋಟಸ್ ಸೀಡ್ಸ್ ಅಂದರೆ ಮಖಾನ ಮಸಾಲ ಮಾಡ್ತೀವಲ್ವ, ಅದು ಮಸಾಲ ಪಪ್ಪಡ್ಡು, ಪನ್ನೀರ್ ಡ್ರೈ, ಪಾಪ್ಕಾರ್ನು, ಫಿಂಗರ್ ಚಿಪ್ಸು, ಹಾಗೆ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತೀವಲ್ವ ಪರಾಟಗಳು, ಅದಕ್ಕೂ ಕೂಡ ಹಾಕ್ಬೋದು. ಈ ಪೌಡ್ರ್ ಉಪಯೋಗಿಸೋದ್ರಿಂದ ನಮಗೆ ಎಕ್ಸ್ಟ್ರಾ ಚಟ್ನಿ, ಗೊಜ್ಜು, ಯಾವುದೇ ಗ್ರೇವಿಗಳು ಬೇಕಾಗಲ್ಲ. ಉಪಯೋಗ ಆಗೋಂಥ ಪೌಡ್ರಿದು. ಪೆರಿ ಪೆರಿ ಮಸಾಲ ಪೌಡರ್ಗೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಎಲ್ಲ ಸೇರಿಸಿ ಒಂದು 100 ಗ್ರಾಮ್ ಆಗುವಷ್ಟು ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 1 ಟೀ ಸ್ಪೂನಷ್ಟು ಸಕ್ಕರೆ, 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಕಪ್ಪು ಮೆಣಸಿನ ಪೌಡ್ರು, ಚಿಲ್ಲಿ ಫ್ಲೇಕ್ಸು ಇದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಬೋದು. ನಿಮಗೆ ಖಾರ ಜಾಸ್ತಿ ಇರಬೇಕಂದ್ರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಚಿಲ್ಲಿ ಪೌಡರು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಒರೆಗ್ಯಾನೋ ಅಂತೇಳಿ ಇದು ಮಿಕ್ಸ್ ಮಸಾಲೆ ಇರುತ್ತೆ, ಇದು ಮಿಕ್ಸ್ಡ್ ಹರ್ಬ್ಸ್ ಅಂತ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಪೌಡ್ರು, ಅದ್ರ ಗಾರ್ಲಿಕ್ ಪೌಡ್ರು ಕೂಡ ಹಾಕ್ಕೊಳ್ಬೋದು. ಇದು 1 ಟೇಬಲ್ ಸ್ಪೂನ್ ಅಷ್ಟು ಅಂದರೆ ದೊಡ್ಡ ಚಮಚ ಒಂದು ತೊಗೊಂಡಿದ್ದೀನಿ. ಅಮೆಚೂರ್ ಪೌಡರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ್, ಇದು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ 1 ರೌಂಡು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇದನ್ನು ಏರ್ ಟೈಟ್ ಆಗಿರುವಂಥ ಗ್ಲಾಸ್ ಜಾರಲ್ಲಿ ಅಥವಾ ಯಾವುದಾದ್ರು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು. ಈ ಥರ ಇಟ್ಕೊಂಡ್ರೆ ನಮಗೆ ಸಡನ್ನಾಗಿ ಏನಾದ್ರು ಮಾಡಬೇಕು ಅಂದರೆ ಟೈಮ್ ಸೇವ್ ಆಗುತ್ತೆ. ಮತ್ತು ತುಂಬ ಟೇಸ್ಟಿಯಾಗಿರೋಂಥ ಹೆಲ್ದಿಯಾಗಿರೋಂಥ ಪೆರಿ ಪೆರಿ ಮಸಾಲ ಪೌಡರು ಮಾಡಿದ್ದೀನಿ. ಇನ್ನೊಂದು ಪಾವ್ ಭಾಜಿ ಮಸಾಲ ಪೌಡರ್ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ 50 ಗ್ರಾಮು ಧನಿಯಾ, 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅಮೆಚೂರ್ ಪೌಡರ್ 1 ಟೀ ಸ್ಪೂನು, ಕಪ್ಪು ಮೆಣಸಿನ ಪೌಡರು 1 ಟೀ ಸ್ಪೂನು, ಅರಿಶಿನ ಅರ್ಧ ಟೀ ಸ್ಪೂನು, 1 ಇಂಚುದು 2 ಚಕ್ಕೆ, 3 ಏಲಕ್ಕಿ, 5-6 ಲವಂಗ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಬೇಕು. ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಫಸ್ಟು ಕೊತ್ತಂಬರಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ಥರ ನಾವು ಪೌಡ್ರುಗಳನ್ನ ಫ್ರೀಯಾಗಿದ್ದಾಗ ಮಾಡಿಟ್ಕೊಂಡ್ರೆ ನಮಗೆ ಡೈಲಿ ಹರಿಬರಿ ಆಗಿ ಅಡುಗೆ ಮನೆಯಲ್ಲಿ ಇರುವಾಗ ಟೈಮ್ ಸೇವ್ ಆಗುತ್ತೆ. ಡಿಟಾಕ್ಸಿನ್ಗೆ ಮತ್ತು ಡಯಟ್ಗೆ ಒಳ್ಳೆ ಒಂದು ಹರ್ಬಲ್ ಪೌಡರು. ಅದು ಕೊತ್ತಂಬರಿ ಬೀಜ, ಸೋಂಪು, ಜೀರಿಗೆ, ಚಕ್ಕೆ, ಕೇರಮ್ ಸೀಡ್ಸು ಎಲ್ಲ ಹಾಕಿ ಮಾಡಿರೋವಂಥದ್ದು. ನೀವು ಕೂಡ ನೋಡಿ ಟ್ರೈ ಮಾಡಿ, ಅದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ಹರ್ಬಲ್ ಪೌಡ್ರನ್ನ ರಾತ್ರಿ ಟೈಮು ಊಟ ಆದಮೇಲೆ ಮಲಗೋಕೆ 1 ಗಂಟೆ ಮುಂಚೆ 1 ಲೋಟ ಬಿಸಿ ಬಿಸಿ ನೀರಿಗೆ 1 ಟೀ ಸ್ಪೂನಷ್ಟು ಹಾಕಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಎದ್ದು ಕುಡಿಬೋದು. ಹಾಗೆ ಅದನ್ನು ಸ್ಟ್ರೈನ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಹಾಗೇನು ಕುಡಿಬೋದು. ಆ ಥರ ದಿನಾಲೂ ಕುಡಿತಾ ಬಂದರೆ 3 ಮಂತ್ಸ್ ಒಳಗಡೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಫ್ಯಾಟ್ ಕೂಡ ಬರ್ನ್ ಆಗುತ್ತೆ. ನೋಡಿ, ಇವಾಗ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಆಗಿದೆ ಕೊತ್ತಂಬರಿ ಬೀಜ ಹುರಿದಿದ್ದು. ಈಗ ಸೋಂಪು ಹಾಕ್ಕೊಂಡು ಹುರಿತಾ ಇದ್ದೀನಿ. ಫಸ್ಟ್ ಇದನ್ನೆಲ್ಲ ಹುರ್ಕೊಂಡಾದಮೇಲೆ ಮೆಣಸಿನ್ಕಾಯಿಗಳನ್ನ ಹುರ್ಕೊಳ್ಬೇಕು. ನೋಡಿ, ಇದು ಜೀರಿಗೆ ಮತ್ತು ಸೋಂಪು ಎರಡು ಥರ ಚಟಪಟ ಸೌಂಡ್ ಬಂದರೆ ರೋಸ್ಟ್ ಆಗಿದೆ ಅಂತ. ಹುರಿಯೋಕ್ಕೆ ಮೊದಲು ಇದನ್ನೆಲ್ಲ ಒಣಗಿಸಿಟ್ಕೊಳ್ಬೇಕು. ನಾವು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆನೂ ಅಷ್ಟೇ ನಮಗೆ ಅಡುಗೆ ಮನೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇದ್ದಾಗೆ ಶುಂಠಿ, ಕೊತ್ತಂಬರಿ ಬೀಜ, ಪೆಪ್ಪರು ಇದೆಲ್ಲ ನಮಗೆ ಡೈಲಿ ಅಡುಗೆಗೆ ಉಪಯೋಗಿಸ್ತಾ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು, ಅಂದರೆ ಜೀರ್ಣಶಕ್ತಿ ಒಳ್ಳೆಯದು.
ಹೋಲ್ ಸ್ಪೈಸಸ್ನ ಹುರ್ಕೊಳ್ಳೋಣ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಹುರಿತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಆಶೀರ್ವಾದ್ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಬೋದು, ಅದು ಸ್ವಲ್ಪ ಕಲರ್ ಬರುತ್ತೆ. ಫ್ರೆಂಡ್ಸ್, ಗುರಿ ಎಳ್ಳು ಅಂತೀವಲ್ಲ, ಹುಚ್ಚೆಳ್ಳು ಅಂತ ಕಪ್ಪದು, ಆ ಎಳ್ಳಿನ ಚಟ್ನಿ ಪುಡಿ, ಕರಿಬೇ ಸೊಪ್ಪಿನ ಚಟ್ನಿ ಪುಡಿ, ಅಗಸೆ ಬೀಜದಲ್ಲಿ ಚಟ್ನಿ ಪುಡಿ, ಕಡಲೆಕಾಯಿ ಬೀಜ ಚಟ್ನಿ ಪುಡಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಫ್ರೆಂಡ್ಸ್, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿಗಳು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೀವು ರೆಸಿಪಿಗಳನ್ನ ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸ್ತೋ ಟೇಸ್ಟ್ ಬಗ್ಗೆ ಅಥವಾ ನಾನು ಮಾಡೋ ಮೆಥಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದೆಲ್ಲ ತಣ್ಣಗಾಗಿದೆ. ಇಷ್ಟನ್ನು ಮಿಕ್ಸಿ ಫಸ್ಟ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಆಗಿದೆ. ನೋಡಿ, ಈ ಥರ ಪೌಡ್ರ್ ಆಗಿದೆ. ಇನ್ನೂ ಬೇಕಾದ್ರೆ ನೀವು ನೈಸ್ ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ ಅರಿಶಿನ ಪುಡಿ, ಪೆಪ್ಪರ್ ಪೌಡರು, ಅಮೆಚೂರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕಿರ್ತೀನಿ. ಬೇಕಂದರೆ ಮತ್ತೆ ನಾವು ಕಡಿಮೆ ಹಾಕ್ಕೊಳ್ಬೋದು. ಅಮೆಚೂರ್ ಪೌಡ್ರ್ ಅಂದರೆ ಮಾವಿನಕಾಯಿ ಪೌಡ್ರ್ ಇರ್ತಲ್ಲ, ಹುಳಿ ಅಂಶ ಇರೋದ್ರಿಂದ ಇಷ್ಟು ಉಪ್ಪು ಬೇಕಾಗುತ್ತೆ. ಈಗ ಒಂದು ರೌಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ತುಂಬ ಚೆನ್ನಾಗಿ ಇದ್ರದ್ದು ಆರೋಮ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಘಮ ಅಂತ. ಈ ಥರ ಮಾಡಿ ಇದನ್ನು ಕೂಡ ಒಂದು ಏರ್ ಟೈಟ್ ಬಾಟಲ್ಗೆ ಹಾಕಿಟ್ಕೊಳ್ಬೇಕು. ಪೆರಿ ಪೆರಿ ಮಸಾಲ ಪೌಡರು ಮತ್ತು ಪಾವ್ ಭಾಜಿ ಮಸಾಲ ಪೌಡರ್ನ ಮಾಡೋದನ್ನು ಎಷ್ಟು ಈಸಿ ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.